ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಭಾವನ್ ಬಗ್ಗೆ ನಿಮಗ್ ಗೊತ್ತು ತಾನೆ? ಅದು ಅಲ್ದಿರ ಅಜ್ಜಿ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಅವ್ರೇನೋ ಪ್ಲಾನ್ ಮಾಡ್ಕೊಂಡೆ ಆಚೆ ಹೋಗಿದ್ದಾರೆ ಅಂತ. ಅಲ್ಲ, ನೀವ್ ಯಾಕೆ ಅವ್ರ ಬಗ್ಗೆ ಟೆನ್ಷನ್ ತಗೊಳ್ತಾ ಇದ್ದೀರಾ? ಇಲ್ಲೇ ಎಲ್ಲೋ ಇರ್ತಾರೆ ಬಿಡಿ, ಬರ್ತಾರೆ. ಹಂಗಲ್ಲ ಅನಗ, ಹಂಗೆ ಅನ್ಕೊಂಡು ನಾವ್ ಎಷ್ಟು ದಿನ ಅಂತ ಸುಮ್ನಿರಕ್ಕಾಗತ್ತೆ ಹೇಳು? ನಾವು ಯಾವ್ದಾದ್ರೂ ದಾರಿನ ಟ್ರೈ ಮಾಡ್ಬೇಕಲ್ವಾ? ಅದಕ್ಕೆ ಹೋಗ್ತಾ ಇದ್ದೀನಿ. ನೀವ್ ಹೇಳೋದು ಸರಿನೇ ಅಕ್ಕ. ಅವಾಗ ಕಣ್ಮುಂದೆ ಇದ್ರನ್ನೇ ಏನ್ ಮಾಡ್ತಾನೋ ಏನೋ ಅಂತ ಭಯ ಆಗ್ತಾ ಇರತ್ತೆ. ಈಗ ಕಣ್ಣು ಕಾಣಿಸ್ತಾರೆ ಯಾವ್ದೋ ಮೂಲೆಲ್ಲೋ ಕುತ್ಕೊಂಡಿದ್ದಾರೆ. ಯಾವಾಗ ಏನ್ ಮಾಡ್ತಾರೋ ಅಂತ ಹೆದರ್ಕೊಂಡ್ ಸಾಯ್ಬೇಕು. ಹುಡುಕ್ಲೇಬೇಕಕ್ಕ ಅವ್ರನ್ನ. ಹಾಗಂತ ನಾವು ಇವ್ರ ತರ ಊರೂರು ಹುಡ್ಕೊಂಡು ಓಡಾಡಕ್ಕಾಗತ್ತಾ? ಇಲ್ಲ ಅನಗ, ಜೀವಾನಂದ್ ಅವ್ರನ್ನ ಮೀಟ್ ಮಾಡಿ ಹೆಲ್ಪ್ ಮಾಡಕ್ಕಾಗತ್ತಾ ಅಂತ ಕೇಳಿ ನೋಡ್ತೀನಿ. ಏನ್ ಗುಸ್ಗುಸ ಪಿಸ್ಪಿಸ ಅಂತ ಮುಂಡೆ ಜೋರಾಗಿ ಮಾತಾಡಕದೇನ್ ದೊಡ್ಡ ರೋಗ? ಅವ್ರ ಹತ್ರನಾ? ಆಹಾ ಅಕ್ಕ, ಅವ್ರ ಹೆಂಡತಿ ಕೊಲೆ ಮಾಡ್ದವ್ರು ಕಾಣಿಸ್ತಾ ಇಲ್ಲ ಅಂತ ಅವ್ರ ಹತ್ರನೇ ಹೋಗಿ ಹೆಲ್ಪ್ ಕೇಳ್ತೀರಾ? ಇದ್ ನ್ಯಾಯನಾ ಅಕ್ಕ? ಅದ್ಯಾವ್ದು ಇವಾಗ ನನ್ಗೆ ಅರ್ಥ ಆಗ್ತಿಲ್ಲ ಅನಗ. ತಪ್ಪು ಮಾಡ್ದವ್ರಿಗೆ ದೇವ್ರು ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆ ಮಾತ್ರ ನನಗಿದೆ. ಜೀವಾನಂದ ಅವ್ರಿಗೆ ಯಾವಾಗ ಸತ್ಯ ಗೊತ್ತಾಗುತ್ತೋ ಗೊತ್ತಾಗ್ಲಿ ಬಿಡು. ಸತ್ಯಕ್ಕೆ ಅವ್ರನ್ನ ಬಿಟ್ಟು ಬೇರೆ ಯಾರ ಹತ್ರ ಹೋಗಿ ಸಹಾಯ ಕೇಳ್ಬೇಕು ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಇಂಥ ಸಮಯದಲ್ಲಿ ನಮ್ಗೆ ಹೆಲ್ಪ್ ಮಾಡಕ್ಕೆ ಅಂತ ಬೇರೆ ಯಾರಿದ್ದಾರೆ ಹೇಳು? ಹೋಗ್ಲಿ ಬಿಡ ಅನ್ನಕ್ಕ. ಅಕ್ಕ, ನೀವ್ ಹೇಳ್ತಾ ಇರೋದು ಸರಿಯಾಗಿದೆ. ಮೊದ್ಲು ಅವ್ರು ಎಲ್ಲೋಗಿದ್ದಾರೆ ಅಂತ ಹುಡುಕ್ಲೇಬೇಕು. ಆಗ್ಲೇ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗೋದು. ಆವಾಗ ಎಲ್ಲಿಂದ ಏನ್ ಸುದ್ದಿ ಬರುತ್ತೋ ಅಂತ ಹೆದರ್ಕೊಂಡಿರಕ್ ಆಗಲ್ಲಕ್ಕ ನಮ್ಮಿಂದ.